ನಮಸ್ಕಾರ, ಎಲ್ಲರಿಗೂ ಶುಭ ಸಂಜೆ. ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಇಲ್ಲಿವರೆಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಆದಷ್ಟು ಮಟ್ಟಿಗೆ ಈ ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ, ಸರ್ಕಾರದ ಹೊಸ ನೀತಿ ಏನಪ್ಪ ಹೊಸ ನೀತಿ ಅಂದ್ರೆ 30,000 ರೂಪಾಯಿ ಸಂಬಳವನ್ನು ಹೆಚ್ಚಿಗೆ ಮಾಡಬೇಕು. ಅತಿಥಿ ಶಿಕ್ಷಕರಿಗೆ 30,000 ರೂಪಾಯಿ ಸಂಬಳವನ್ನು ಹೆಚ್ಚಿಗೆ ಮಾಡಬೇಕು. ಅದ್ರ ಜೊತೆಗೆ TET ಪೇಪರ್ 1 ಮತ್ತು TET ಪೇಪರ್ 2 ಎರಡೂ ಕೂಡ ಪಾಸ್ ಆಗಿರಬೇಕು. ಅದರ ಜೊತೆಗೆ ಮೆರಿಟ್ ಆಧಾರದ ಮೇಲೆ ಇಲ್ಲಿವರೆಗೂ ಯಾರನ್ನ 10 ವರ್ಷ ಮಾಡಿದ್ದೀನಿ, 8 ವರ್ಷ ಮಾಡಿದ್ದೀನಿ, 12 ವರ್ಷ ಮಾಡಿದ್ದೀನಿ ಅಂತಂದು ನಮ್ಮನ್ನು ನೀವು ನೇಮಕಾತಿ ಮಾಡ್ಕೊಳ್ಬೇಕು. ಪ್ರತಿ ವರ್ಷ ನೇಮಕಾತಿ ಆಗಬಾರ್ದು, ನಮ್ಮನ್ನು ಮಾತ್ರ ನೇಮಕಾತಿ ಮಾಡ್ಕೊಳ್ಬೇಕು ಅಂತಂದು ಏನು ನಿಮ್ಮ ಬೇಡಿಕೆಗಳನ್ನ ಇಟ್ಕೊಂಡಿದ್ದೀರಲ್ಲ, ಅವರಿಗೆಲ್ಲ ಶಾಕಿಂಗ್ ನ್ಯೂಸ್ ಏನಪ್ಪ ಅಂದ್ರೆ, ಮೊದಲನೇದಾಗಿ TET ಪೇಪರ್ 1 ಪೇಪರ್ 2 ಎರಡೂ ಪಾಸ್ ಆಗಿರಬೇಕು. ಜೊತೆಗೆ ಮೆರಿಟ್ ಆಧಾರದ ಮೇಲೆ ನೇಮಕಾತಿ ನಡೀತಾ ಇದೆ. ಮೆರಿಟ್ ಆಧಾರದ ಮೇಲೆ ನೇಮಕಾತಿ ನಡೀತದೆ. ಹಾಗಾದ್ರೆ 30,000 ರೂಪಾಯಿ ಸಂಬಳಕ್ಕೆ ಹೋರಾಟವನ್ನು ಮಾಡ್ತಕ್ಕಂಥ ಅತಿಥಿ ಶಿಕ್ಷಕರಲ್ಲಿ ನಾನು ಹೇಳೋದಿಷ್ಟ ಅಲ್ಲ, ಇಲ್ಲಿವರೆಗೂ ನೀವು 10 ವರ್ಷ ಏನು ಮಾಡಿದ್ದೀರಿ, ನಿಮ್ಮಲ್ಲಿ ಯಾರು TET ಪಾಸ್ ಆಗಿಲ್ಲ ನೀವೆಲ್ಲರೂ ಹೊರಗಡೆ ಬರಬೇಕು. ಅದು TET ಪಾಸ್ ಆದರೂ ಕೂಡ ಮೆರಿಟ್ ಯಾರ್ದದ ಅವ್ರು ಮಾತ್ರ ಸೆಲೆಕ್ಷನ್ ಆಗ್ತಕ್ಕಂಥದ್ದು. ಇದು ಸರ್ಕಾರ ಹೇಳ್ತಾ ಇಲ್ಲ, ಇದನ್ನು ನಾ ಹೇಳ್ತಾ ಇದ್ದೀನಿ. ಈಗೇನು 30,000 ರೂಪಾಯಿಗಾಗಿ ನೀವು ಹೋರಾಟ ಮಾಡ್ತೀವಿ, ನಮಗೆ ಸರ್ಕಾರದ ಎಲ್ಲ ಸೌಲಭ್ಯಗಳು, ನೋ, ಸರ್ಕಾರದ ಯಾವುದೂ ಸೌಲಭ್ಯಗಳು ಸಿಗೋದಿಲ್ಲ, ಸಾಧ್ಯನೇ ಇಲ್ಲ. ಸರ್ಕಾರದ ಎಲ್ಲ ಸೌಲಭ್ಯಗಳು ಸಿಗಬೇಕಾದ್ರೆ ಅತಿಥಿ ಶಿಕ್ಷಕರನ್ನ ಏನಪ್ಪಾ ಅಂದರೆ ಸರ್ಕಾರಿ ಶಿಕ್ಷಕರಾಗಿರ್ತಾರೆ. ಸರ್ಕಾರ ಇದನ್ನು ಯಾವತ್ತೂ ಮಾಡೋದಿಲ್ಲ. ನೀವು ಬೇರೆ ರಾಜ್ಯದ ಉದಾಹರಣೆ ಕೊಡ್ಬೋದು, ಉತ್ತರ ಪ್ರದೇಶ ಕೊಡ್ಬೋದು, ಅಥವಾ ಪಂಜಾಬ್ ಕೊಡ್ಬೋದು, ಹರಿಯಾಣ ಕೊಡ್ಬೋದು, ಏನು ಕೆಲವಷ್ಟು ರಾಜ್ಯಗಳು ಅದಾವೆ. ಸೊ ಅವ್ರ ನೀವು ಉದಾಹರಣೆಯನ್ನು ಕೊಡ್ಬೋದು, ದೆಹಲಿ ಕೊಡ್ಬೋದು, ಯಾವುದೋ ರಾಜ್ಯ ಇರಲಿಲ್ಲ. ಸೊ ನೀವು ಉದಾಹರಣೆ ಕೊಡ್ಬೋದು, ಆದರೆ ಕರ್ನಾಟಕದಲ್ಲಿ ಅದು ಯಾವತ್ತೂ ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಿರ್ಬೇಕಾದ್ರೆ ಅಸಾಧ್ಯವಾಗಿರ್ತಕ್ಕಂಥ ವಿಷಯಗಳನ್ನ ಮುಂದಿಟ್ಕೊಂಡು ಪ್ರತಿಭಟನೆಗೆ ಇಳಿಯೋದು ಸೂಕ್ತವಲ್ಲ. ಹಗಲ ರಾತ್ರಿ ಓದ್ತಿರ್ತಾರಲ್ಲ, ನಿಮ್ಮ ಬೇಡಿಕೆಗಳನ್ನ ಕೇಳಿದ್ರೆ ನನಗೆ ಹೆಂಗೆ ಅನಿಸ್ತದಪ್ಪ ಅಂದ್ರೆ ಒಂಥರ ಬೇಜಾರಾಗಿರ್ತದೆ ನನಗೆ. ನಾನು ಅತಿಥಿ ಶಿಕ್ಷಕರ ವಿರೋಧಿ ಅಲ್ಲ, ನಾನು ಅತಿಥಿ ಶಿಕ್ಷಕರ ಬೇಡಿಕೆಗಳ ವಿರೋಧಿ. ಅತಿಥಿ ಶಿಕ್ಷಕರ ಬೇಡಿಕೆಗಳು ಹೆಂಗದವಪ್ಪ ಅಂದ್ರೆ ಅದು ಖಾಯಂ ಬೇಡಿಕೆಗಳು, ಯಾವತ್ತು ನೆರವೇರೋದಿಲ್ಲ ಅವು. ಕೊನೆಗೆ ನೀವು ಎಲ್ಲಿಗೆ ಬರಬೇಕಾಗ್ತದಪ್ಪ ಅಂದರೆ ಶಾಲೆಯಿಂದ ಹೊರಗಡೆನೇ ಬರಬೇಕಾಗ್ತದೆ. ಅಕಸ್ಮಾತಾಗಿ 30,000 ರೂಪಾಯಿ ಸಂಬಳ ಆಯ್ತಂದ್ರೆ, ಈಗ ಪ್ರೆಸೆಂಟ್ ಯಾರ್ಯಾರು ಅತಿಥಿ ಶಿಕ್ಷಕರ ಕೆಲಸ ಮಾಡಿದಿರಲ್ಲ, ನೀವು ಯಾರೂ ಶಾಲೆಯಲ್ಲಿ ಮುಂದಿನ ವರ್ಷ ಇರೋದಿಲ್ಲ, ಇದನ್ನು ನೆನಪಾಗಿ ಇಟ್ಕೊಡ್ರಿ. ಯಾಕಂದ್ರೆ 10,000 ಸಂಬಳ ಇರೋ ಶಾಲೆಯಲ್ಲಿನ ಈಗ ಅತಿಥಿ ಶಿಕ್ಷಕರಿಗೆ 10,000 ಏನದಲ್ಲ, ಅದೇ ಸಂಬಳದಲ್ಲಿ ಇವತ್ತು ಎಷ್ಟೋ ರಾಜಕೀಯ ನಡೆಯಾಗತ್ತೆ. ಒಂದೊಂದು ಶಾಲೆಗೆ ಹಿಂಗೆ ಪರಿಸ್ಥಿತಿ ಐತಲ್ಲ, ನಿನ್ನ ಅತಿಥಿ ಶಿಕ್ಷಕಾಗಿ ತಗೋತೇವೆ ನಾವು, ಆದ್ರೆ ನಿನ್ನ ಪೇಮೆಂಟ್ ಬಂದಾಗ ನಿನ್ನ ಪ್ರತಿ ಪೇಮೆಂಟ್ನಾಗ ನೀ 2,000 ರೂಪಾಯಿ ದುಡ್ಡು ನಮಗೆ ಕೊಡಬೇಕು. ಅಂದಾಗ ನೀನು ಅತಿಥಿ ಶಿಕ್ಷಕಾಗಿ ನಾವು ತಗೋತೇವೆ ಅಂತಕ್ಕಂಥ ಬೇಡಿಕೆಗಳು ಇಟ್ಕೊಂಡು ಇವತ್ತಿಗೂ ಕೂಡ ಆ ರೀತಿ ನಡೀತಾ ಇದ್ದಾವೆ. ಇನ್ನು 30,000 ರೂಪಾಯಿ ಸಂಬಳ ಅಕಸ್ಮಾತಾಗಿ ಬಂದಿದ್ದ ಆದ್ರೆ ಈಗಿರ್ತಕ್ಕಂಥ ಅತಿಥಿ ಶಿಕ್ಷಕರು ನೀವು ಯಾರೂ ಕೂಡ ಶಾಲೆಯಲ್ಲಿ ಇರೋದಿಲ್ಲ. ಇದನ್ನು ಮೊದಲು ಕರೆಕ್ಟಾಗಿ ತಲೆಯಾಗಿ ಇಟ್ಕೊಂಡು ನಾನು ಹೇಳೋ ಮಾತ್ರ ನಿಮಗೆ ಬೇಜಾರಾಗ್ಬೋದು. ನನಗೆ ಭಯಾಗದನ ಯಾರೋ ಚಲೋ ಬಿದ್ದಿದ್ದಾನ ಬೈಲಿ, ಆದರೆ ಒಂದು ಟೈಮ್ ಬರ್ತದ, ಅದಕ್ಕೆ ಒಂದು ಟೈಮ್ ಬರ್ತದ, ಕಾಲ ಬರ್ತದ. ಸೊ ಅದಕ್ಕೇನಪ್ಪ ಅಂದ್ರೆ ನಾನು ಹೇಳೋದು ಇಷ್ಟ ಅಲ್ಲ, ಇಲ್ಲಿ ಏನಾದರೂ ಸರ್ಕಾರ ನಿಮಗೆ 30,000 ರೂಪಾಯಿ ಸಂಬಳ ಹೆಚ್ಚಿಗೆ ಮಾಡಿದ್ದಾದ್ರೆ TET ತರಬೇಕು. ಪೇಪರ್ 1 ಪೇಪರ್ 2 ಎರಡು TET ಪಾಸ್ ಆಗಿರಬೇಕು. ಮೆರಿಟ್ ಆಧಾರದ ಮೇಲೆ ಆಯ್ಕೆ ಆಗಬೇಕು. 10 ವರ್ಷ ಮಾಡಿದ್ದೀವಿ, 12 ವರ್ಷ ಮಾಡಿದ್ದೀವಿ, ಇದೇನೂ ನಮಗೇನು ಸಂಬಂಧ ಬರೋದಿಲ್ಲ. ಯಾರು ಮಾರ್ಕ್ಸ್ ಚಲೋ ಬಿದ್ದಾವ, ಯಾರು ಹೈಯೆಸ್ಟ್ ಪರ್ಸೆಂಟೇಜ್ ಇದ್ದಾರೆ, ಯಾರು TETಲಿ ಹೆಚ್ಚಿನ ಮಾರ್ಕ್ಸ್ ತೊಗೊಂಡಿದಾರಲ್ಲ ಅವ್ರನ್ನ ಆಯ್ಕೆ ಮಾಡಿ. ಡೆಮೋ ಹಿಂಗೆ ಮಾಡ್ಕೊಳ್ಬೇಕಲ್ಲ, ಯಾರೋ ಒಬ್ರು HM ಹಿಂದೆ ಕುತ್ಕೊಂಡು ಡೆಮೋ ಮಾಡಿದ್ರೆ ಆಗಂಗಿಲ್ಲ. ಡೆಮೋ ಹೆಂಗಾಗಂದ್ರೆ DDPI ಬರಬೇಕು, ಅಲ್ಲಿ BO ಬರಬೇಕು. ಕನ್ನಡ ಶಾಲೆಯಲ್ಲಿ ವಿಷಯ ಏನಪ್ಪ ಅಂದ್ರೆ ಕೇವಲ ಕನ್ನಡ ಒಂದೇ ಕಲಿಸೋದಲ್ಲ, ಕೇವಲ ಇಂಗ್ಲೀಷ್ ಒಂದೇ ಕಲಿಸೋದಲ್ಲ. ಕನ್ನಡ ಶಾಲೆಯ ಮಾಸ್ತರ್ ಅಂದ್ರೆ ಏನಪ್ಪ ಅಂದ್ರೆ 6 ವಿಷಯಗಳನ್ನ ಕಲಿಸೋದಕ್ಕೆ ಸಮರ್ಥ ಇರಬೇಕು. ಅಂದಾಗ ನಾವು ಒಬ್ಬ ಕನ್ನಡ ಶಾಲಾ ಮಾಸ್ತರ್ ಅಂತ ಅನ್ಕೊಳ್ತಾನೆ. ಸೊ ಪ್ರತಿಯೊಂದು ವಿಷಯವನ್ನು ನೀವು ಡೆಮೋ ಕೊಡಬೇಕು.
ಸರ್ಕಾರ ಇದನ್ನು ಜಾರಿಗೆ ತರಬೇಕು. ಇದು ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಕಮೆಂಟ್ ಬಾಕ್ಸ್ನಾಗ ಮಾಡಿರಿ, ನನಗೇನು ಪ್ರಾಬ್ಲಮ್ ಇಲ್ಲ. ಎಲ್ಲ ವಿಷಯಗಳ ಡೆಮೋಟ್ ತೊಗೊಳ್ಬೇಕು. ಅವ್ರು ಕೇಳೋ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಉತ್ತರ ಕೊಡಬೇಕು. ಕೊಡೋದಿಲ್ಲ ತಂದಲ್ಲ, ಕೊಡಬೇಕಂತ ಹೇಳೋದ್ರಿಂದ ಇವ್ರ ಕೈಲಿ ಕೊಡೋಕ್ಕಾಗೋದಿಲ್ಲ ತಂದಲ್ಲ, ಇವ್ರು ಕೊಡಬೇಕು. ಮೆರಿಟ್ ಆಧಾರದ ಮೇಲೆ ಒಟ್ಟ ನೇಮಕಾತಿ ಮಾಡ್ಕೊಳ್ಬೇಕು. 30,000 ಸಂಬಳ ಆದ್ರೆ ರಾಜಕೀಯ ಪ್ರವೇಶ ಆಗ್ತದೆ. ರಾಜಕೀಯ ಪ್ರವೇಶ ಆಯ್ತಂದ್ರೆ ಅವಾಗ ಎಲ್ಲಿ ಹೋಗ್ತೀರಿ? ಮಾಡಿದ್ದನ್ನು ಮಾರಾಯ ಹೇಳ್ತೇನೆ. ಅತಿ ಶಿಕ್ಷಕರ ಬಗ್ಗೆ ಮಾತಾಡೋ ಅರ್ಹತೆ ನಿನಗಿಲ್ಲ. ಯಾಕಿಲ್ಲ? ಅತಿ ಶಿಕ್ಷಕರ ಬಗ್ಗೆ ಮಾತಾಡೋ ಅರ್ಹತೆ. ಅತಿಥಿ ಶಿಕ್ಷಕನಾಗಿ ನಾನು ಎಷ್ಟೋ ವರ್ಷ ಕೆಲಸ ಮಾಡಿದ್ದೀನಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಧಾನಮಂತ್ರಿ ಬಗ್ಗೆ ಮಾತಾಡಬೇಕಾದ್ರೆ ಅತಿ ಶಿಕ್ಷಕರ ಬಗ್ಗೆ ಮಾತಾಡಬಾರ ನೀ ಯಾರೇ ಹರಾಮ್ಕೋ? ಯಾರು ಒಂದು ಒಳ್ಳೇದನ್ನು ಹೇಳಿದ್ರೆ, ಒಂದು ಒಳ್ಳೆ ಮಾರ್ಗದರ್ಶನ ಕೊಡ್ತಾ ಇದ್ರೆ ಬಾ ಹೊರಗಡೆ, ಒಳ್ಳೇದಾಗ್ತದ. CET ಕಾಲ್ಫಾರ್ಮ್ ಆಗಲಿ, ಚೆನ್ನಾಗಿ ಓದ್ರಿ ಅಂತಂದ್ರೆ ನಾನು ಯಾವೊಬ್ಬ ಹೇಳ್ತಾನ ನಿನಗೆ ಯೋಗ್ಯತೆ ಇಲ್ಲ. ಯೋಗ್ಯತೆ ಬಗ್ಗೆ ಮಾತಾಡೋ ಅವಶ್ಯಕತೆ ನಿನಗಿಲ್ಲ. ಅರ್ಥ ಆಯ್ತಲ್ಲ? ಸೊ ಅಂಥ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಸರ್ಕಾರ ಈ ಯೋಜನೆಗಳನ್ನ ಜಾರಿಗೆ ತರಬೇಕು. ಇದನ್ನು ತಂದಿದ್ದಾದ್ರೆ ಹಗಲಿ ರಾತ್ರಿ ತಂದು ಯಾರು ಓದ್ತಿರ್ತಾರಲ್ಲ ಅವ್ರಿಗೇನಪ್ಪ ಅಂದ್ರೆ ನ್ಯಾಯ ಸಿಗ್ತದೆ. ಕಷ್ಟಪಟ್ಟು ಓದೋರಿಗೆ ನ್ಯಾಯ ಸಿಗ್ತದೆ. ಸಾಲ ಸುಲ ಮಾಡ್ಕೊಂಡು ಓದೋರಿಗೆ ನ್ಯಾಯ ಸಿಗ್ತದೆ. ಕೋಚಿಂಗ್ ಸೆಂಟರ್ಗಳಲ್ಲಿ ಓದ್ತಕ್ಕಂಥವ್ರಿಗೆ ನ್ಯಾಯ ಸಿಗ್ತದೆ. ಅಂದರೆ ಶಿಕ್ಷಕ ಆಕಾಂಕ್ಷಿ ಆಗಬೇಕು ಅಂತಕ್ಕಂಥವ್ರು. ಹಾಗಾದ್ರೆ ಅತಿ ಶಿಕ್ಷಕರಲ್ಲಿ ಶಿಕ್ಷಕ ಆಕಾಂಕ್ಷಿಗಳು ಇಲ್ಲ ಅಂತಂದಲ್ಲ. ಅತಿಥಿ ಶಿಕ್ಷಕರಲ್ಲಿ ಶಿಕ್ಷಕ ಆಕಾಂಕ್ಷಿಗಳು ಭಾಳ ಜನ ಅದಾರ. TET ಪಾಸ್ ಮಾಡ್ಕೊಂಡವರು ಅದಾರ. ಅವ್ರ ಸ್ಕೂಲ್ನಾಗ ಕೆಲಸ ಮಾಡೋರು ಅದಾರ. ಅವ್ರಿಗೆ CET ಬೇಕಾಗೈತಿ. ಅವ್ರಿಗೆ ಗೊತ್ತದ ಅತಿಥಿ ಶಿಕ್ಷಕರು ಖಾಯಂ ಅಲ್ಲ ಅನ್ನೋದು ಗೊತ್ತದ ಅವ್ರಿಗೆ. ಅಂಥವ್ರ ಮನಸ್ಸನ್ನು ಕೆಲವೊಂದಿಷ್ಟು ಜನ ಏನು ಮಾಡೋದಪ್ಪ ಅಂದ್ರೆ ಡೈವರ್ಟ್ ಮಾಡೋದು. ಅಂಥವ್ರ ಮನಸ್ಸನ್ನು ಕೆಲವೊಂದಿಷ್ಟು ಜನ ಡೈವರ್ಟ್ ಮಾಡೋದು. ಅತಿಥಿ ಶಿಕ್ಷಕರ ಕಾನ್ಸೆಪ್ಟ್ ಆಗಿರ್ಬೋದು, ಪೇಮೆಂಟ್ ಬಗ್ಗೆ ನಾನು ಮೊದಲು ಮಾತಾಡಲಿಲ್ಲ, ಇವತ್ತಿಗೂ ಕೂಡ ಮಾತಾಡಲಿಲ್ಲ. ಯಾಕೆ ಪೇಮೆಂಟ್ ಬಗ್ಗೆ ಮಾತಾಡಲಿಲ್ಲ ಅಂದರೆ ಸರ್ಕಾರ ಎಲ್ಲ ನೇಮಕಾತಿಗಳನ್ನು ಮಾಡ್ಕೊಳ್ಳೋದಿಲ್ಲ ಅನ್ನೋದು ನಂಬಿಕೆ, ನನಗೆ ಬಲವಾದ ನಂಬಿಕೆ ಅದ. ಅತಿಥಿ ಶಿಕ್ಷಕ ಕಾನ್ಸೆಪ್ಟ್ ಇದು ಇರೋದನ ಇದು ಇಲ್ಲ ತಂದಲ್ಲ. ಅದು CET ಕಾಲ್ಫಾರ್ಮ್ ಮಾಡಿತ್ತು ಹೋರಾಟಗಳು. ಎಲ್ಲರೂ ಒಗ್ಗಟ್ಟಿನಿಂದ ಹೋರಾಟ ಮಾಡ್ತಾರೆ. ಅವ್ರು 80,000 ಅವತ್ತು ತಿಳ್ಕೊಂಡು 80,000 ಎಲ್ಲ ಮಾಡೋದಿಲ್ಲ. ಅಥವಾ 43,000 ಅತಿ ಶಿಕ್ಷಕರದಾರ, ಅವನ್ನೆಲ್ಲ ಫಿಲಪ್ ಮಾಡ್ಕೊಳ್ಳೋಂತಂದು CET ಅವ್ರು ಕರೆಯೋದಿಲ್ಲ. ಅವ್ರು ಕರೆಯೋದು 10,000-15,000 ಭಾಳ ಆಯ್ತು ಕರೆದ್ರೆ. ಅಂಥದ್ರೊಳಗೆ ನೀವು ಅತಿ ಶಿಕ್ಷಕರನ್ನ ನೇಮಕಾತಿಯನ್ನಾಗಿ ಮಾಡ್ಕೊಳ್ರಿ, ಅವರ ಖಾಯಂ ಇರಲಿ, ಸರ್ಕಾರದ ಎಲ್ಲ ಯೋಜನೆಗಳು ಇರಲಿ ಅನ್ನೋದು ಇದು ಆಗದೇ ಇರ್ತಕ್ಕಂಥ ಮಾತು ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನೀವು ಹೋರಾಟಕ್ಕೆ ಬಿಡಿರಿ, ಹೋರಾಟ ಮುಗೀಲಿ, ಸರ್ಕಾರ ಯಾವ ಆದೇಶವನ್ನು ಹೊರಡಿಸ್ತದೆ ನೋಡೋಣ. ಅವತ್ತಾದ್ರೂ ನನ್ನ ಮಾತು ನಿಮಗೆ ಖರೆ ಅನ್ನಿಸ್ತದೋ ಇಲ್ಲ ನೋಡೋಣ. ಅಕಸ್ಮಾತಾಗಿ ಸರ್ಕಾರ ಏನಾದರೂ 30,000 ಸಂಬಳ ಹೆಚ್ಚು ಮಾಡಿತ್ತು, ಮೆರಿಟ್ ಆಧಾರದ ಮೇಲೆ ನೇಮಕಾತಿ ಇಲ್ಲ, 10 ವರ್ಷ ಯಾರು ಮಾಡಿದಾರಲ್ಲ ಅವ್ರನ್ನ ಮುಂದುವರಿಸಬೇಕು, ಸರ್ಕಾರದ ಎಲ್ಲ ಯೋಜನೆಗಳು ಅವ್ರಿಗೆ ಸಿಗಬೇಕು. ಅದ್ರ ಜೊತೆಗೆ ಅದು ಮತ್ತೇನಿದೆ ಅತಿ ಶಿಕ್ಷಕರ ಬಗ್ಗೆ, ಅದು ಅತಿ ಶಿಕ್ಷಕರ ಅಂತಕ್ಕಂಥದ್ದನ್ನು ತೆಗೆದು ಹಾಕಿ ಗೌರವ ಶಿಕ್ಷಕರಾಗಿರ್ಬೋದು, ಇನ್ನು ಯಾವುದೋ ವೃತ್ತಿ ಆಧಾರದ ಶಿಕ್ಷಕರಾಗಿರ್ಬೋದು, ಇದು ಯಾವುದೇ ಕೂಡ ಇನ್ನು ನೀವು ಇಟ್ಟಿರ್ತಕ್ಕಂಥ ಬೇಡಿಕೆಗಳು ಏನಾದರೂ ಸಫಲ ಆದವು ಅಂದ್ರೆ ಒಂದು ಚಾಲೆಂಜ್ ಅದಲ್ಲ, ಈ ತಲೆಯನ್ನು ನೀಟಾಗಿ ಬೋಳ್ಸ್ಕೊಂಡು ನಿಮ್ಮ ಮುಂದೆ ಬಂದು ನಿಲ್ತಾನೆ, ವಿಡಿಯೋ ಮಾಡ್ತಾನೆ. ನೀಟಾಗಿ ಎಲ್ಲ ಮಿಶಿ ಬೋಳ್ಸ್ಕೊಂಡ ಗಡ್ಡ ಬೋಳ್ಸ್ಕೊಂಡ ನಿಮ್ಮ ಮುಂದೆ ಬಂದಿರ್ತೇನೆ. ಯಾಕಂದ್ರೆ ನನಗಿದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಗೊತ್ತದ. ಅವ್ರು ಏನದಾರಪ್ಪ ಅಂದ್ರೆ ದೇವಸ್ಥಾನದಲ್ಲಿರುವ ಪೂಜಾರಿಗಳು ಬಂದವರಿಗೆ ಮನಸ್ಸಿಗೆ ನೋವು ಮಾಡದೆ, ನಮ್ಮ ಶಿಕ್ಷಣ ಸಚಿವರು ಏನಪ್ಪ ಅಂದ್ರೆ ಮನಸ್ಸಿಗೆ ನೋವು ಮಾಡೋದಿಲ್ಲ, ಅವ್ರಿಗೆ ಧಕ್ಕೆ ತರೋದಿಲ್ಲ, ಬಂದವರಿಗೆ ಏನಪ್ಪ ಅಂದ್ರೆ ತೀರ್ಥವನ್ನು ಕೊಟ್ಟು ಮನೆಗೆ ಕಳಿಸ್ತಾರೆ. ಇದು ಬಲವಾದ ನಂಬಿಕೆ ಅದ ನನಗೆ. ಸೊ ನಿಮಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಎಷ್ಟೋ ಜನ ಕಷ್ಟಪಟ್ಟು ಓದೋದಾರ, ಶಿಕ್ಷಕರ ನೇಮಕಾತಿ ಆಗಲಿ, ಎಲ್ಲರೂ ಕೂಡ ನೇಮಕ ಆಗಲಿ, ಹೆಚ್ಚಿನ ಸಂಖ್ಯೆಯಲ್ಲಿ ನೇಮಕಾತಿ ನಡೀಲಿಕ್ಕೆ ಕೇಳ್ಕೊಡ್ರಿ. ಅವ್ರು ಕೊಡೋ ಭಿಕ್ಷೆಗೆ ದಯವಿಟ್ಟು ಹೋಗಬೇಡ್ರಿ. ಇವತ್ತಲ್ಲ ನಾಳೆ ಅವ್ರು ನಿಮ್ಮನ್ನು ಬೀದಿಗೆ ತರೋದು ಗ್ಯಾರಂಟಿ. ಜೈ ಹಿಂದ್.